ಮದುವೆಯಾಗಿ 3 ದಿನಕ್ಕೆ ಹೇಗೆ ಕಳಿಸ್ಕೊಳ್ಳಿ ಅಂತ ಕೇಳಿದಾಗ ಎಸ್ ನಾರಾಯಣ್ ಅವರು ಅದೆಲ್ಲ ಆಗಲ್ಲ, ಇವ್ರು ನಂಗೆ ಬೇಕು ಅಂತ ಪಟ್ಟು ಹಿಡಿದಿದ್ದೇಕೆ? ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದು ತುಂಬ ಕಷ್ಟ ಕಣ್ರಿ, ಇವ್ರು ತುಂಬ ಡೇಂಜರು ಅಂತ ವಿಷ್ಣು ಸರು ಯಾರ ಬಗ್ಗೆ ಹೇಳಿದರು? ವೀರಪ್ಪ ನಾಯಕ ಸಿನಿಮಾಗೆ ಹೇಮಾ ಚೌಧರಿ ಅವರನ್ನು ಆಯ್ಕೆ ಮಾಡಿದಾಗ ಬಹಳಷ್ಟು ಜನ ವಿರೋಧ ವ್ಯಕ್ತಪಡಿಸಿದ್ದೇಕೆ? ಈ ಎಲ್ಲ ವಿಷಯಗಳನ್ನು ತಿಳ್ಕೊಳ್ಳೋಣ ಇವತ್ತಿನ ದಂತಕಥೆಯಲ್ಲಿ. ಸ್ನೇಹಿತರೆ, ದಂತಕಥೆಯ ಹಿಂದಿನ ಸಂಚಿಕೆಯೊಂದರಲ್ಲಿ ವೀರಪ್ಪ ನಾಯಕ ಸಿನಿಮಾದ ಕತೆ ಹೇಗೆ ಹುಟ್ಕೊಳ್ತು, ವೀರಪ್ಪ ನಾಯಕ ಸಿನಿಮಾದ ಕಥೆಯನ್ನು ವಿಷ್ಣು ಸರ್ ಅವರು ಎಷ್ಟು ಖುಷಿಯಿಂದ ಕೇಳಿದ್ರು, ಈ ಎಲ್ಲ ವಿಷಯಗಳನ್ನು ತಿಳ್ಕೊಂಡಿದ್ದೀವಿ. ಇವತ್ತಿನ ಸಂಚಿಕೆಯಲ್ಲಿ ವೀರಪ್ಪ ನಾಯಕ ಸಿನಿಮಾದ ಒಂದು ನಾಯಕಿಯನ್ನು ಆಯ್ಕೆ ಮಾಡಬೇಕಾದ್ರೆ ಯಾವ ರೀತಿಯ ಕಷ್ಟಗಳು ಎದುರಾದವು, ಹಾಗೆಯೇ ಈ ಸಿನಿಮಾಗೆ ಹೇಮಾ ಚೌಧರಿ ಅವರನ್ನು ಆಯ್ಕೆ ಮಾಡಿದಾಗ ಒಂದು ಯಾವ ರೀತಿಯ ವಿರೋಧ ವ್ಯಕ್ತವಾಯಿತು, ಅದನ್ನು ಎಸ್ ನಾರಾಯಣ್ ಅವರು ಹೇಗೆ ಎದುರಿಸಿದ್ರು, ಈ ಎಲ್ಲ ವಿಷಯಗಳನ್ನು ತಿಳ್ಕೊಳ್ಳೋಣ. ಈ ವೀರಪ್ಪ ನಾಯಕ ಸಿನಿಮಾದ ಒಂದು ಕಥೆಯನ್ನು ಬರೀಬೇಕಿದ್ರೆ ಎಸ್ ನಾರಾಯಣ್ ಅವರು ವೀರಪ್ಪ ನಾಯಕನ ಒಂದು ಹೆಂಡತಿಯ ಪಾತ್ರಕ್ಕೆ ಶ್ರುತಿಯವರೇ ಸೂಕ್ತ ಅಂತ ತಿಳಿದುಕೊಂಡು ಅದನ್ನೇ ಕಲ್ಪನೆ ಮಾಡಿಕೊಂಡು ಕಥೆಯನ್ನು ಬರೆದಿರ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಯಾವಾಗಲೂ ಹೇಳೋರಂತೆ, ಕತೆಗಾರರು ಕಲಾವಿದನ್ನು ತಲೆಯಲ್ಲಿಟ್ಟುಕೊಂಡು ಒಂದು ಕಥೆಯನ್ನು ಬರಿಬಾರ್ದು, ಪಾತ್ರವನ್ನು ಸೃಷ್ಟಿ ಮಾಡಬಾರ್ದು, ಪಾತ್ರ ಸೃಷ್ಟಿ ಆದಮೇಲೆ ಅದಕ್ಕೆ ಯಾರು ಒಪ್ತಾರೆ ಅಂತ ಕಲಾವಿದನ ಆಯ್ಕೆ ಮಾಡಬೇಕು ಅಂತ. ಡಾಕ್ಟರ್ ರಾಜ್ಕುಮಾರ್ ಅವರ ಈ ಮಾತಲ್ಲಿ ಒಂದಷ್ಟು ಸತ್ಯ ಇದ್ದರೂ ಕೂಡ ಅವರಿಗೆ ಅದ್ಭುತವಾದಂತಹ ಕಥೆಗಳನ್ನು ಬರೆದಂತಹ ಉದಯ್ ಶಂಕರ್ ಅವರು ಯಾವಾಗಲೂ ಅವ್ರ ಕತೆ ಬರಿಬೇಕಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅಂತಲೇ ಬರಿತಿದ್ರು ಅಂತ ಸಿನಿಮಾ ರಂಗದ ಬಹಳಷ್ಟು ಹಿರಿಯರು ಹೇಳಿದ್ದಾರೆ. ಹೀಗಾಗಿ ಅಂತಹ ಒಂದು ಅದ್ಭುತ ಕಥೆಗಾರನಿಗೆ ಈ ಒಂದು ಅಭ್ಯಾಸವನ್ನು ತಪ್ಪಿಸ್ಕೊಳ್ಳಿಕ್ಕಾಗಿಲ್ಲ ಅಂದರೆ ಎಸ್ ನಾರಾಯಣ್ ಅವ್ರಿಗೂ ಒಂದು ಕಷ್ಟನೇ. ಹಾಗಾಗಿ ಅವರು ಈ ಕಥೆಯನ್ನು ಬರಿಬೇಕಿದ್ರೆ ಶ್ರುತಿಯವರನ್ನು ನಾಯಕಿಯಾಗಿ ಕಲ್ಪನೆ ಮಾಡಿಕೊಂಡಿದ್ರಲ್ಲಿ ತಪ್ಪೇನಿಲ್ಲ. ಈಗ ಶ್ರುತಿಯವರು ನಾಯಕಿ ಅಂತ ಅವ್ರು ಅಂದ್ಕೊಂಡಾಗಿದೆ, ವಿಷ್ಣು ಸರ್ ಅವರು ಕೂಡ ಸಿನಿಮಾಗೆ ಓಕೆ ಅಂತ ಹೇಳಾಗಿದೆ. ಹೀಗಾಗಿ ಶ್ರುತಿಯವರು ಈ ಸಿನಿಮಾಗೆ ಒಪ್ಕೊಳ್ಳೋದನ್ನು ಬಾಕಿ ಇದೆ. ಸರಿ ಅಂತ ಶ್ರುತಿಯವರನ್ನು ಎಸ್ ನಾರಾಯಣ್ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ. ಆಗಿನ ಕಾಲದಲ್ಲಿ ಶ್ರುತಿಯವರ ಒಂದು ಸಿನಿಮಾಗಳನ್ನು ಆಯ್ಕೆ ಮಾಡ್ತಿದ್ದಿದ್ದು, ಅವರ ಶೆಡ್ಯೂಲ್ಗಳನ್ನು ನೋಡ್ಕೊಳ್ತಾ ಇದ್ದಿದ್ದು ಅವರ ತಾಯಿಯವರು. ಹೀಗಾಗಿ ಸಹಜವಾಗಿ ಅವರ ತಾಯಿಯವರು ಫೋನನ್ನು ಎತ್ತಾರೆ. ಶ್ರುತಿಯವರೇ ಈ ಸಿನಿಮಾಗೆ ಒಂದು ಬೇಕು ಅಂತ ಎಸ್ ನಾರಾಯಣ್ ಅವರು ಅಂದ್ಕೊಳ್ಳಿಕ್ಕೆ ಇನ್ನೊಂದು ಕಾರಣ ಇತ್ತು. ಅದೇನೆಂದರೆ ಶ್ರುತಿಯವರು ಎಸ್ ನಾರಾಯಣ್ ಜೊತೆ ಈಗಾಗಲೇ ಒಂದು 3 ಸಿನಿಮಾವನ್ನು ಮಾಡಿದರು. ಎಸ್ ನಾರಾಯಣ್ ಅವರೇ ಒಂದು ನಾಯಕನಾಗಿ ನಟಿಸಿರುವಂತಹ ಭಾಮ ಸತ್ಯಭಾಮ ಆಗಷ್ಟೇ ಒಂದು 100 ದಿನವನ್ನು ಮುಟ್ಟಿತ್ತು. ಹೀಗಾಗಿ ಶ್ರುತಿಯವರ ಒಂದು ನಟನೆಯಲ್ಲಿ ಎಸ್ ನಾರಾಯಣ್ ಅವರಿಗೆ ಒಂದು ನಂಬಿಕೆ ಇತ್ತು, ಈ ಪಾತ್ರಕ್ಕೆ ಅವರೇ ಸೂಕ್ತ ಅಂತ ಅವರು ಅಂದ್ಕೊಂಡಿದ್ರು. ಆದರೆ ಎಸ್ ನಾರಾಯಣ್ ಅವರು ಶ್ರುತಿಯವರಿಗೆ ಒಂದು ಫೋನ್ ಮಾಡಿದವ್ರಿಗೆ ಒಂದು ದೊಡ್ಡ ಶಾಕ್ ಆಗಿತ್ತು. ಅವರ ತಾಯಿಯವರು ಫೋನ್ ಎತ್ತಿದವರು, ಅವರ ಮದುವೆ ಆಗ್ತಿದೆ, ಮದುವೆ ಆಗಿ ಒಂದು 3-4 ದಿವಸದಲ್ಲೇ ಹೇಗೆ ಒಂದು ಸಿನಿಮಾ ಮಾಡೋಕ್ಕೆ ಸಾಧ್ಯ, ತುಂಬ ಕಷ್ಟ ಆಗುತ್ತೆ, ನಂತರ ಇದ್ದರೆ ಒಪ್ಕೋಬೋದಿತ್ತು, ಈಗ ಆಗಲ್ಲ ಅಂತ ಹೇಳ್ತಾರೆ. ಎಸ್ ನಾರಾಯಣ್ ಅವ್ರಿಗೂ ಅವ್ರ ಮಾತಲ್ಲಿ ಒಂದು ಸತ್ಯ ಇದೆ. ಯಾವ ನಾಯಕಿ ತಾನೇ ಮದುವೆ ಆಗಿ ಒಂದು 3 ದಿವಸಕ್ಕೆ ಇನ್ನೊಂದು ಸಿನಿಮಾ ಮಾಡೋಕ್ಕೆ ಸಾಧ್ಯ ಅಂತ ಅವರು ಕೂಡ ಈ ಮಾತನ್ನು ಒಂದು ಒಪ್ಕೊಂಡು ಸರಿ ಅಂತ ಫೋನ್ ಇಟ್ಬಿಡ್ತಾರೆ. ನಂತರ ಬೇರೆ ಯಾವ್ದಾದ್ರು ಒಂದು ನಾಯಕಿಯನ್ನು ಹುಡ್ಕೋಣ ಅಂತ ಅವರು ವಿಚಾರ ಮಾಡ್ತಾರೆ. ಆದರೆ ಯಾವುದೇ ಒಂದು ನಾಯಕಿಯರನ್ನು ಒಂದು ಪಾತ್ರದಲ್ಲಿ ಕಲ್ಪನೆ ಮಾಡಿಕೊಂಡಾಗ ಅವರಿಗೆ ಅವರು ಸೂಕ್ತ ಅಂತ ಅನಿಸಲ್ಲ. ಶ್ರುತಿಯವರೇ ಈ ಪಾತ್ರಕ್ಕೆ ಸೂಕ್ತ ಅಂತ ಅವ್ರಿಗೆ ಅನಿಸುತ್ತೆ. ಎಷ್ಟೇ ಒಂದು ಪ್ರಯತ್ನ ಪಟ್ಟರು ಅವರಿಗೆ ಬೇರೆ ಒಂದು ನಾಯಕಿ ಒಪ್ಪಿಗೆ ಆಗಲ್ಲ. ಹಾಗಂತ ಆಗಿನ ಕಾಲದಲ್ಲಿ ಶ್ರುತಿಯವ್ರಿಗಿಂತ ಒಂದು ಟ್ಯಾಲೆಂಟ್ ಇರುವಂತಹ ನಾಯಕಿಯರು ಇಲ್ಲ ಅಂತಲ್ಲ, ಈ ಪಾತ್ರಕ್ಕೆ ಅವರು ಸೂಕ್ತ ಅಂತ ಎಸ್ ನಾರಾಯಣ್ ಅವರಿಗೆ ಅನಿಸ್ಬಿಟ್ಟಿದೆ. ಹೀಗಾಗಿ ಬೇರೆ ಯಾರನ್ನೂ ಅವ್ರಿಗೆ ಒಪ್ಕೊಳ್ಳೋಕ್ಕಾಗ್ತಿಲ್ಲ. ಸರಿ, ಇನ್ನೊಂದು ಪ್ರಯತ್ನ ಮಾಡೋಣ ಅಂತ ಮತ್ತೊಮ್ಮೆ ಶ್ರುತಿಯವರಿಗೆ ಫೋನ್ ಮಾಡ್ತಾರೆ. ಈಗಲೂ ಕೂಡ ಶ್ರುತಿಯವರ ತಾಯಿಯವರು ಏನೇ ಹೇಳಿದ್ರು ಕೂಡ ಸಿನಿಮಾಗೆ ಒಪ್ಪಿಗೆ ಕೊಡಲ್ಲ. ಎಸ್ ನಾರಾಯಣ್ ಅವರು ಕೊನೆ ಬಾರಿ ಅದೆಲ್ಲ ಆಗಲ್ಲಮ್ಮ, ಈ ಪಾತ್ರಕ್ಕೆ ನನಗೆ ಬೇರೆ ಯಾರೂ ಒಪ್ಪಿಗೆ ಆಗ್ತಿಲ್ಲ, ಏನೇ ಆಗಲಿ ಇವರೇ ನನಗೆ ಈ ಪಾತ್ರಕ್ಕೆ ಬೇಕು ಅಂತ ಪಟ್ಟು ಹಿಡಿತಾರೆ. ಈ ವಿಷಯ ಶ್ರುತಿಯವರಿಗೂ ಮುಟ್ಟುತ್ತೆ. ಅವರು ಫೋನನ್ನು ತೊಗೊಂಡು ಸರ್ ಏನು ವಿಷಯ ಅಂತ ಕೇಳ್ತಾರೆ. ಆಗ ಎಸ್ ನಾರಾಯಣ್ ಅವರು, ನಿನಗೆ ಮದುವೆ ಆಗ್ತಿದೆ ಅಂತ ಗೊತ್ತಾಯಿತು, ಕಂಗ್ರ್ಯಾಚುಲೇಷನ್ಸ್, ಆದರೆ ಈ ಸಿನಿಮಾಗೆ ನನಗೆ ನೀವೇ ಬೇಕು, ಬೇರೆ ಯಾರೂ ಈ ಸಿನಿಮಾ ನನಗೆ ಒಪ್ಪಿಗೆ ಆಗ್ತಿಲ್ಲ ಅಂತ ಹೇಳ್ತಾರೆ. ಶ್ರುತಿಯವರು ಸಿನಿಮಾ ಶೂಟಿಂಗ್ ಎಷ್ಟು ದಿವಸ ಇರ್ಬೋದು ಅಂತ ಕೇಳ್ತಾರೆ. ಒಂದು 25 ದಿವಸ ಆಗ್ಬೋದು ಅಂತ ಎಸ್ ನಾರಾಯಣ್ ಅವರು ಉತ್ತರ ಕೊಡ್ತಾರೆ. ಸರಿ ಸರ್, ನಾನು ಬರ್ತೀನಿ ಅಂತ ಶ್ರುತಿಯವರು ಒಪ್ಪಿಗೆ ಕೊಟ್ಬಿಡ್ತಾರೆ. ಆಗ ಎಸ್ ನಾರಾಯಣ್ ಅವರಿಗೆ ತುಂಬ ಒಂದು ಆಶ್ಚರ್ಯ ಆಗುತ್ತೆ. ಯಾಕಂದರೆ ಒಂದು ನಾಯಕಿ ಒಂದು ಮದುವೆಯಾಗಿ 3 ದಿವಸಕ್ಕೆ ಸಿನಿಮಾವನ್ನು ಒಪ್ಕೊಳ್ತಾರೆ ಅಂದರೆ ಆ ಸಿನಿಮಾದ ಬಗ್ಗೆ ಅವರಿಗೆ ಒಂದು ಎಷ್ಟು ಆಸಕ್ತಿ ಇದೆ, ಶ್ರದ್ಧೆ ಇದೆ ಅಂತ ಇದರಲ್ಲಿ ಗೊತ್ತಾಗುತ್ತೆ. ಒಂದು ಆ್ಯಕ್ಟಿಂಗ್ ಬಗ್ಗೆ ಶ್ರುತಿಯವರ ಡೆಡಿಕೇಶನ್ ನೋಡಿ ಎಸ್ ನಾರಾಯಣ್ ಅವರಿಗೆ ತುಂಬ ಒಂದು ಖುಷಿಯಾಗುತ್ತೆ. ಸರಿ, ಶ್ರುತಿಯವರು ಒಪ್ಕೊಂಡಿದ್ದಾಯಿತು. ಸಿನಿಮಾ ಒಂದು ಶೂಟಿಂಗ್ ಸಮಯ ಬರುತ್ತೆ, ಶ್ರುತಿಯವರು ಅಲ್ಲಿ ಬರ್ತಾರೆ. ವಿಷ್ಣು ಸರ್ಗೆ ಇಷ್ಟರವರೆಗೂ ಕೂಡ ಸಿನಿಮಾದ ನಾಯಕಿ ಯಾರು ಅಂತ ಗೊತ್ತಿರಲ್ಲ. ಅವರಿಗೆ ಸಿನಿಮಾದ ನಾಯಕಿಯ ಪಾತ್ರ ಹೇಗಿದೆ ಅಂತ ಗೊತ್ತು, ಕಥೆಯನ್ನು ಕೇಳಿದ್ದಾರೆ.
ಆದರೆ ಸಿನಿಮಾದ ನಾಯಕಿ ಯಾರನ್ನ ಆಯ್ಕೆ ಮಾಡ್ತೀರಾ ಅಂತೆಲ್ಲ ಅವರು ಎಸ್ ನಾರಾಯಣ ಅವ್ರನ್ನ ಕೇಳಿರಲ್ಲ. ಹೀಗಾಗಿ ಅವರು ಸಹಜವಾಗಿ ಯಾರ ನಾಯಕಿ ಅಂತ ಗೊತ್ತಿರಲ್ಲ. ಶ್ರುತಿಯವರು ಗೆಟಪ್ ಹಾಕ್ಕೊಂಡು ಸೆಟ್ಟಿಗೆ ಬಂದಾಗ ವಿಷ್ಣು ಸರ್ಗೆ ತುಂಬ ಆಶ್ಚರ್ಯ ಆಗಿಬಿಡುತ್ತೆ. ಯಾಕೆಂದರೆ ಅವರಿಗೂ ಶ್ರುತಿಯವರ ಮದುವೆ ಆಗಿರೋ ವಿಚಾರ ಗೊತ್ತಿರುತ್ತೆ. ಹೀಗಾಗಿ ಒಂದು 3 ದಿನ ಆದ ಕೂಡಲೇ ಅವರು ಈ ಸಿನಿಮಾವನ್ನು ಒಪ್ಕೊಳ್ತಾರೆ ಅಂತ ವಿಷ್ಣು ಸರ್ ಭಾವಿಸಿರಲ್ಲ. ಆದರೆ ನಾಯಕಿಯ ಗೆಟಪ್ಪಲ್ಲಿ ಶ್ರುತಿಯವ್ರನ್ನ ನೋಡಿದಾಗ ವಿಷ್ಣು ಸರ್ ಅವರು ಎಸ್ ನಾರಾಯಣ ಅವ್ರ ಹತ್ರ, ನಿಮ್ಮ ಈ ಸಿನಿಮಾ ಖಂಡಿತ ಹಿಟ್ಟಾಗತ್ತೆ ಕಣ್ರಿ, ಈ ಪಾತ್ರನೇ ಅವರು ತಿಂದಾಕ್ಬಿಡ್ತಾರೆ, ಅದರಲ್ಲಿ ಡೌಟೇ ಇಲ್ಲ ಅಂತ ಹೇಳ್ತಾರೆ. ಶ್ರುತಿಯವರೊಂದು ಅಭಿನಯದ ಬಗ್ಗೆ ವಿಷ್ಣು ಸರ್ ಅವರು ಒಂದು ಒಳ್ಳೆಯ ಅಭಿಪ್ರಾಯವನ್ನು ಇಟ್ಕೊಂಡಿರ್ತಾರೆ. ಈ ರೀತಿ ವಿಷ್ಣು ಸರ್ ಹೇಳಿದಾಗ ಎಸ್ ನಾರಾಯಣ ಅವರಿಗೆ ತಮ್ಮ ಆಯ್ಕೆ ವಿಷ್ಣು ಸರ್ ಕೂಡ ಒಪ್ಪಿಗೆ ಆಗಿದೆ ಅಂತ ತಿಳಿದು ತುಂಬ ಹೆಮ್ಮೆ ಅನಿಸುತ್ತೆ. ಇನ್ನು ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ, ಭಾಳಷ್ಟು ದಿನ ಶೂಟಿಂಗ್ ನಡೆಯುತ್ತೆ. ಶೂಟಿಂಗ್ ಮಧ್ಯೆ ವಿಷ್ಣು ಸರ್ ಅವರು ಎಸ್ ನಾರಾಯಣ ಹತ್ರ ಇನ್ನೊಮ್ಮೆ ಒಂದು ತಮಾಷೆಯ ಒಂದು ಮಾತನ್ನು ಹೇಳ್ತಾರೆ. ಅದೇನೆಂದರೆ, ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದು ತುಂಬ ಕಷ್ಟ ಕಣ್ರಿ, ಇವರು ತುಂಬ ಡೇಂಜರು ಅಂತ ಶ್ರುತಿಯವ್ರನ್ನ ತೋರಿಸಿ ಹೇಳ್ತಾರೆ. ಈ ರೀತಿ ವಿಷ್ಣು ಸರ್ ಹಾಗೂ ಶ್ರುತಿಯವ್ರ ನಡುವೆ ಒಂದು ಒಳ್ಳೆಯ ಅಭಿನಯವನ್ನು ಕೊಡಬೇಕು ಅಂತ ಒಂದು ಪೈಪೋಟಿ ಇತ್ತು. ಈ ವಿಷಯಕ್ಕಾಗಿ ಅವರು ಆ ಮಾತನ್ನು ಹೇಳಿರ್ತಾರೆ. ಈ ರೀತಿ ಒಂದು ಒಳ್ಳೆಯ ಅಭಿನಯ ಕೊಟ್ಟಿದ್ದರಿಂದನೇ ಈ ಸಿನಿಮಾ ಜನರಿಗೂ ಕೂಡ ತುಂಬ ಇಷ್ಟ ಆಯಿತು. ಈ ರೀತಿ ನಾಯಕಿ ಆಯ್ಕೆ ಹೇಗಾಯಿತು ಅಂತ ನಾವು ತಿಳ್ಕೊಂಡ್ವಿ. ಈ ಸಿನಿಮಾದ ವೀರಪ್ಪ ನಾಯ್ಕ ಅವರ ತಾಯಿಯ ಪಾತ್ರ ಕೂಡ ಎಸ್ ನಾರಾಯಣ ಅವರು ಇವರೇ ಆಗಬೇಕು ಅಂತ ಒಂದು ಪಟ್ಟ ಹಿಡಿದಿರ್ತಾರೆ. ಹೇಮಾ ಚೌಧರಿಯವರು ಈ ತಾಯಿಯ ಪಾತ್ರಕ್ಕೆ ಬೇಕು ಅಂತ ಎಸ್ ನಾರಾಯಣ ಅವರು ಅಂದ್ಕೊಂಡಿರ್ತಾರೆ. ಹೇಮಾ ಚೌಧರಿಯವರು ಮೊದಲಿನಿಂದನೂ ಒಂದು ನೆಗೆಟಿವ್ ಪಾತ್ರಗಳನ್ನು ಮಾಡ್ಕೊಂಡು ಬಂದಂಥವ್ರು. ಹೀಗಾಗಿ ಅವರನ್ನು ವೀರಪ್ಪ ನಾಯ್ಕ ಅವರ ತಾಯಿಯ ಪಾತ್ರಕ್ಕೆ ಆಯ್ಕೆ ಮಾಡಿದಾಗ ಭಾಳಷ್ಟು ಜನ ಒಂದು ಸಿನಿಮಾ ರಂಗದಲ್ಲಿ ಈ ಒಂದು ನಿರ್ಧಾರಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿರ್ತಾರೆ. ಅವರು ನೆಗೆಟಿವ್ ಪಾತ್ರವನ್ನು ಮಾಡ್ಕೊಂಡು ಬಂದಂಥವ್ರು. ಹೀಗಾಗಿ ಅವರಿಗೆ ಈ ಪಾತ್ರವನ್ನು ಕೊಟ್ಟರೆ ಅಷ್ಟು ಚೆನ್ನಾಗಿರಲ್ಲ, ಜನರಿಗೂ ಇಷ್ಟ ಆಗದೆ ಇರ್ಬೋದು, ಬೇರೆ ಯಾರನ್ನಾರು ಆಯ್ಕೆ ಮಾಡ್ಕೋತೀರಾ ಅಂತ ನೋಡಿ ಅಂತ ಬಹಳಷ್ಟು ಆಪ್ತರು ಎಸ್ ನಾರಾಯಣ ಅವರಿಗೆ ಸಲಹೆಯನ್ನು ಕೊಟ್ಟಿರ್ತಾರೆ. ಆದರೆ ಎಸ್ ನಾರಾಯಣ ಅವರು ಹೇಮಾ ಚೌಧರಿಯವರೇ ಈ ಪಾತ್ರಕ್ಕೆ ಬೇಕು, ಅವರು ನೆಗೆಟಿವ್ ಪಾತ್ರಗಳನ್ನು ಮಾಡಿರ್ಬೋದು, ಆದರೆ ಈ ಪಾತ್ರ ಮೂಲಕ ಅವರಿಗೆ ಜನರಿಗೆ ಇಷ್ಟ ಆಗೇ ಆಗ್ತಾರೆ, ಅವರಿಗೂ ಒಂದು ಒಳ್ಳೆಯ ಪಾತ್ರವನ್ನು ನಾವು ಕೊಡಬೇಕು, ಅವರಲ್ಲಿ ಈ ಪಾತ್ರವನ್ನು ಮಾಡುವಂತಹ ಒಂದು ಕ್ಷಮತೆ ಇದೆ, ಈ ಒಂದು ಅಭಿನಯ ಜನರಿಗೆ ಮುಟ್ಟಬೇಕು ಅಂತ ಎಸ್ ನಾರಾಯಣ ಅವರು ನಿರ್ಧಾರ ಮಾಡಿರ್ತಾರೆ. ಹೀಗಾಗಿ ಈ ಪಾತ್ರಕ್ಕೆ ಹೇಮಾ ಚೌಧರಿಯವರು ಬೇಕು ಅಂತ ಅವ್ರು ಪಟ್ಟು ಹಿಡಿದಿರ್ತಾರೆ. ಈ ಸಿನಿಮಾ ರಿಲೀಸ್ ಆದಮೇಲೆ ಜನರು ಕೂಡ ತುಂಬ ಮನಸ್ಸಿನಿಂದ ಹೇಮಾ ಚೌಧರಿಯವರ ಈ ಒಂದು ಪಾತ್ರವನ್ನು ಇಷ್ಟಪಡ್ತಾರೆ. ಈ ರೀತಿ ಎಸ್ ನಾರಾಯಣ ಅವರು ಒಂದು ವೀರಪ್ಪ ನಾಯ್ಕ ಸಿನಿಮಾಗೆ ನಿರ್ದೇಶಕನಾಗಿ ತನಗಿಂಥ ಪಾತ್ರಗಳಿಗೆ ಇವರೇ ಬೇಕು ಅಂತ ಒಂದು ಪಟ್ಟು ಹಿಡಿದಿದ್ದು ಒಂದು ಒಳ್ಳೆಯ ನಿರ್ಧಾರವಾಗಿ ಹೊರಹೊಮ್ಮುತ್ತೆ. ಈ ಒಂದು ಸಿನಿಮಾ ಹಿಟ್ಟಾಗೋದ್ರಲ್ಲಿ ಈ ರೀತಿಯ ಒಂದು ಸಣ್ಣ ಸಣ್ಣ ನಿರ್ಧಾರ ಕೂಡ ತುಂಬ ಮಹತ್ವದ ಪಾತ್ರವನ್ನು ವಹಿಸಿರುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ಶೇರ್ ಮಾಡಿ. ಹಾಗೆಯೇ ವಿಷ್ಣು ಸರ್ ಅವರೇ ಅನೌನ್ಸ್ ಮಾಡಿದಂತಹ ಅವರ 100ನೇ ಸಿನಿಮಾ ಹೇಗೆ ಒಂದು ನಾಯಕಿಯರ ಮದುವೆ ಪ್ರಸಂಗದಿಂದ ನಿಂತು ಹೋಯಿತು ಅನ್ನೋದನ್ನು ನೀವು ತಿಳ್ಕೋಬೇಕು ಅಂತಿದ್ದರೆ ನಮ್ಮ ದಂತಕಥೆಯ ಒಂದು ವಿಶೇಷ ಸಂಚಿಕೆಯನ್ನು ನೀವು ತಪ್ಪದೇ ನೋಡಬೇಕು. ಈ ರೀತಿಯ ಇನ್ನಷ್ಟು ಕುತೂಹಲಭರಿತವಾದ ವಿಷಯಗಳನ್ನು ನೀವು ತಿಳ್ಕೋಬೇಕು ಅಂತಿದ್ದರೆ ನಮ್ಮ ಕನ್ನಡ ಮಾಣಿಕ್ಯ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.